ನಾಯಿಗಳ ಕಡಿತದಿಂದ ವೃದ್ಧೆ ತೀವ್ರ ಗಾಯಗೊಂಡಿದ್ದು ಆಕೆಯನ್ನು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲು ಸ್ಥಳೀಯ ಆಸ್ಪತ್ರೆಯಲ್ಲಿ ಆಂಟಿ ರೇಬಿಸ್ ಲಸಿಕೆ ಲಭ್ಯವಿಲ್ಲದೆ ಹೆಚ್ಚಿನ ಚಿಕಿತ್ಸೆಗೆ ವೃದ್ಧೆಯನ್ನು ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿಯೂ ಲಸಿಕೆ ಲಭ್ಯವಿಲ್ಲದೆ ತೊಂದರೆಯಾಗಿದ್ದು ಗಾಯಗಳಿಂದ ನರಳುತ್ತಿದ್ದಾಗ ಖಾಸಗಿ ಔಷಧಿ ಅಂಗಡಿಯಿಂದ ಲಸಿಕೆ ತರಿಸಿ ಚಿಕಿತ್ಸೆ ನೀಡಲಾಗಿದೆ. ನಾಯಿ ಕಡಿತದ ಲಸಿಕೆ ಕೊರತೆಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಡಿಎಚ್ಒ ನೇರ ಹೊಣೆಯಾಗಿದ್ದು ಇದರ ಜವಾಬ್ದಾರಿ ಇವರೇ ಹೊರಬೇಕಾಗಿದೆ ಎಂದು ತುರುವೇಕೆರೆ ಮಾಜಿ ಶಾಸಕ ಮಸಾಲಾ ಜಯರಾಮ್ ಆರೋಪಿಸಿದ್ದಾರೆ. ತುರುವೇಕೆರೆ ಸಮೀಪದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪ್ರಸ್ತುತ ಕಲ್ಲೂರು ಗ್ರಾಮದ ಶಾಲೆಗೆ ಹೋಗುವ ಚಿಕ್ಕ ಮಕ್ಕಳ ಮೇಲೆ ನಾಯಿಗಳು ದಾಳಿ ನಡೆಸಿವೆ. ಇದರ ಜವಾಬ್ದಾರಿಯನ್ನು ಯಾರು ಹೊರಬೇಕಾಗಿದೆ? ಲಸಿಕೆಗಳು ಲಭ್ಯವಿಲ್ಲದೆ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ ಎಂದು ಮಸಾಲಾ ಜಯರಾಮ್ ಆರೋಪಿಸಿದ್ದಾರೆ. ಈವರೆಗೂ ನಾಯಿ ಕಡಿತದಿಂದ 2 ಮೃತಪಟ್ಟಿದ್ದು ಸುಮಾರು ಜನರನ್ನು ನಾಯಿಗಳು ಕಚ್ಚಿ ಗಾಯಗೊಳಿಸಿವೆ. ಇದರ ಬಗ್ಗೆ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ತಲೆ ಕೆಡಿಸಿಕೊಳ್ಳದೆ ಅಮಾಯಕರ ಪ್ರಾಣಗಳ ಜೊತೆ ಚೆಲ್ಲಾಟವಾಡುತ್ತಿರುವುದು ವಿಪರ್ಯಾಸ. ಅಧಿಕಾರಿಗಳು ಜಾಣ ಕುರುಡತನ ಪ್ರದರ್ಶಿಸುತ್ತಿರುವುದು ಖಂಡನೀಯ ಎಂದು ಕಿಡಿಕಾರಿದರು. ಈವರೆಗೆ ನಾಯಿಗಳ ಬಗ್ಗೆ ಗ್ರಾಮ ಪಂಚಾಯಿತಿಗೆ ದೂರು ನೀಡಿ 3 ತಿಂಗಳಾದರೂ ಯಾವೊಬ್ಬ ಅಧಿಕಾರಿಯೂ ಭೇಟಿ ನೀಡಿ ಪರಿಶೀಲಿಸಿಲ್ಲ. ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲೆಯ ಆರೋಗ್ಯ ಇಲಾಖೆಯವರಾಗಲಿ, ತಾಲೂಕು ಪಂಚಾಯಿತಿಯವರಾಗಲಿ ಭೇಟಿ ನೀಡಿ ಮಾಹಿತಿ ಪಡೆಯದಿರುವುದು ದುರಂತವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ನಾಯಿಗಳ ದಾಳಿಯಿಂದ ಸಾವು ನೋವು ಸಂಭವಿಸಿದರೆ ಶವ ಜಿಲ್ಲಾಧಿಕಾರಿಗಳ ವಸತಿ ಸಮುಚ್ಚಯದ ಮುಂದೆ ಇಟ್ಟು ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿರುವ ಮಾಜಿ ಶಾಸಕರು ಇದರ ಹೊಣೆಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಜಿಲ್ಲಾಧಿಕಾರಿಗಳು ಹೊರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಬೇರೆಲ್ಲ ವಿಚಾರಗಳಿಗೆ ಮೂಗು ತೂರಿಸುತ್ತಿದ್ದು ಈ ವಿಚಾರ ಅವರ ಗಮನಕ್ಕೆ ಬಾರದಿರುವುದು ವಿಷಾದಕರ ಎಂದು ಆರೋಪಿಸಿದರು. ತುಮಕೂರು ಜಿಲ್ಲೆಯ ಯಾವ ಆಸ್ಪತ್ರೆಯಲ್ಲೂ ರೇಬಿಸ್ ಲಸಿಕೆ ಇಲ್ಲದಿರುವುದು, ಇವುಗಳನ್ನು ಖರೀದಿ ಮಾಡಲು ಸರ್ಕಾರದ ಬಳಿ ಹಣವಿಲ್ಲದಿರುವುದು ನಾಚಿಕೆಗೇಡಿನ ಸಂಗತಿ. ಈ ವಿಚಾರದಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಡಿಎಚ್ಒ ನಿರ್ಲಕ್ಷ್ಯತೆ ಎದ್ದು ಕಾಣುತ್ತಿದ್ದು ಸರ್ಕಾರ ಔಷಧಿ ಖರೀದಿ ಮಾಡಲು ಹಣವಿಲ್ಲದೆ ದಿವಾಳಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಗ್ರಾಮದಲ್ಲಿ ರಾತ್ರಿಯ ವೇಳೆ ನಾಯಿಗಳು ಸಿಕ್ಕವರ ಮೇಲೆ ದಾಳಿ ಮಾಡುತ್ತಿವೆ. ಅವುಗಳಿಗೆ ಕಡಿವಾಣ ಹಾಕಬೇಕಿದೆ. ಇದರಿಂದ ಶಾಲೆಗೆ ಹೋಗುವ ಮಕ್ಕಳ ಪರಿಸ್ಥಿತಿ ಹೇಳತೀರದಾಗಿದ್ದು ಪೋಷಕರು ಕೈಯಲ್ಲಿ ದೊಣ್ಣೆ ಹಿಡಿದು ಮಕ್ಕಳನ್ನು ಕರೆದೊಯ್ದು ಶಾಲೆಗೆ ಬಿಟ್ಟು ಬರುವ ಸ್ಥಿತಿ ಎದುರಾಗಿದೆ. ಕೆಲ ಮಕ್ಕಳಂತೂ ಮನೆಯಲ್ಲಿಯೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಪರಿಹಾರ ಮಾಡಬೇಕು. ಇಲ್ಲವಾದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಒಂದು ಸುಮಾರು 50 ವರ್ಷ 65 ವರ್ಷ ಒಂದು ಅಜ್ಜಿಗೆ ಅಟ್ಯಾಕ್ ಮಾಡಿದ್ರೆ ದಾಳಿ ಮಾಡಿ ಆ ಅಜ್ಜಿನ ಕಡಿಬಿಟ್ಟಿದೆ. ಅಥವಾ ತಲೆ ಕಡಿದಿದೆ, ಮೆದುಳು ಹತ್ರ ಕಡಿಬಿಟ್ಟಿದೆ. ಅಜ್ಜಿ ಕುತ್ಕೊಂಡು ಹೇಳಕ್ಕಾಗಿಲ್ಲ. ಆ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡೋದ್ರೆ ಅಲ್ಲಿ ಯಾರು ಚಿಕಿತ್ಸೆ ಕೊಡಕ್ಕೆ ರೆಡಿ ಇಲ್ಲ. ಅದೇ ನಾಯಿ ಇನ್ನೊಬ್ರು ಏನ್ ಮಾಡಿದೆ, ಮಗ್ಗ ಬಿಟ್ಕೊಂಡು ಬರ್ತಿರೋಕೆ ಅವ್ರೊಬ್ಬ ಕಡಿದಿದೆ, ಒಂದು ಸ್ಕೂಲಿಂದ ಬರ್ತಿರೋ ಮಗು ಕಡಿದಿದೆ. ಒಟ್ಟು 6 ಜನ ಕಡಿದಿದೆ ಒಂದು ನಾಯಿ. ಅದರೊಳಗೆ ಒಬ್ರು ಡೆತ್ ಆಗಿದೆ, ಇನ್ನೊಬ್ರು ಸೀರಿಯಸ್ ಆಗಿದೆ, 2 ಸಾವು ಆಗಿದೆ. ಇಲ್ಲಿವರೆಗೂ ಈ ಸಾವು ಆಗಿದ್ದು ಸಹಿತ ಜಿಲ್ಲಾಧಿಕಾರಿಗಳಾಗಿ, ಜಿಲ್ಲಾಡಳಿತವಾಗಿ, ತಾಲೂಕಾಡಳಿತವಾಗಿ ಇನ್ನೂವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹೋಗಿ ಏನಾಗಿದೆ ಅಂತ ನೋಡಿಲ್ಲ. ಏನ್ ಹೇಳಿ ಆರ್ಕಿ ಉತ್ತರ ಕೊಟ್ಟವ್ರೆ. ಪಾಪ ಯಾರೋ ಒಬ್ಬ ಹುಡುಗ 23 3 ತಿಂಗಳಲ್ಲೇ ಈ ತರ ಆಗಿದೆ, ನಮ್ಮ ಮನೆ ಊರಲ್ಲಿ ನಾಯಿ ಕಡಿದೆ ಒಂದು ಅರ್ಜಿ ಕೊಟ್ಟವನೆ 3 ತಾರೀಕಿಗೆ. ಇನ್ನೂ ಅದು ಕ್ರಮ ತಗೊಂಡಿಲ್ಲ. ಏನು ತಗೊಂಡೆ ಒಂದು ಸಾವು ನೋವಾಯ್ತವೆ. ಇದ್ರ ಬಗ್ಗೆ ನೇರ ಆರೋಪ ಮಾಡ್ತಾ ಇದೀವಿ. ಜಿಲ್ಲಾ ಆಡಳಿತನ ಇದು ಕೊನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೂಡಲೇ ಜಿಲ್ಲಾಡಳಿತ ಇದೇನು ಮನವಿ ತಗೊಂಡು ಕೂಡಲೇ ಕ್ರಮ ತಗೊಳ್ಳಿ. ಅಂದ್ರೆ ಇನ್ಯಾರ ಸತ್ರೆ ಅವ್ರ ಮನೆ ಮುಂದೆ DC ಮನೆ ಮುಂದೆ ಇಟ್ಬಿಟ್ಟು ದಂಡಿ ಮಾಡ್ತೀವಿ, ಮನೆ ಒಳಗಡೆ ಹೆಣ ತಗೊಂಡು ದಂಡಿ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಏನಿರ್ತಕ್ಕಂಥ ಸಿಇಒ ನಮ್ಮ ಜಿಲ್ಲಾ ಪ್ರಭು ಇದಾರೆ, ಅವರೇ ಜ್ಞಾನವನ್ನ ಇರ್ತೀರ. ಅವ್ರು ಬೇರೆ ವಿಚಾರ ತಲೆ ಹಾಕ್ತಾರೆ. ಇದ್ರ ಬಗ್ಗೆ ಸಾವಾಗ್ತಾ ಇದೆ. ಇವತ್ತು 15 ಜನಕ್ಕೆ ಉಚ್ಚನ ಕಡಿದಿದೆ, ಯಾರು ಕ್ರಮ ತಗೊಂಡಿಲ್ಲ. ಇನ್ನೂ ಒಂದು ವಿಚಾರ ತಮಗೆ ಗೊತ್ತಿಲ್ಲ, ಯಾವುದೇ ಜಿಲ್ಲಾ ಆಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ ರೇಬಿಸ್ ನಾಯಿ ಕಡಿದಕ್ಕೆ ಏನು ಮದ್ದು ಏನಿರ್ತದೆ ನಮ್ದು ಚಿಕಿತ್ಸೆ ಕೊಡೋದಕ್ಕೋಸ್ಕರ ಇದು ಮಡಗಿರ್ಬೇಕು. ಇಂಜೆಕ್ಷನ್ ಎಲ್ಲೂ ಮಡಗಿಲ್ಲ ಸರ್, ಚುಚ್ಚುಮದ್ದೇ ಇಲ್ಲ. ತರಿಸ್ಕೊಟ್ರೆ ಅಂತ ಅಷ್ಟೇ ಅಜ್ಜಿಗೆ ಬೀರೋಗ್ಬಿಟ್ಟಿದೆ. ಲೆಕ್ಕ ಹಾಕಿ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ವೈದ್ಯಾಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡುತ್ತೆ. ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೇಬಿಸ್ ಚುಚ್ಚುಮದ್ದಿಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಸರ್ಕಾರದ ಪರಿಸ್ಥಿತಿ.
ಹುಚ್ಚನಾಯ್ಕೊಳ್ಳೋ ಚಿಕಿತ್ಸೆ ಕೊಡೋಕೆ ರೇಬಿಸ್ ಕೊಡೋಕ್ಕಾದ್ರೆ ಸರ್ಕಾರಕ್ಕೆ ಎಷ್ಟು ದಿವಾಳಿ ಆಗಿದೆ ಸರ್ಕಾರ ಇವತ್ತು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಮುತ್ತಣ್ಣ, ವಿಬಿ ಸುರೇಶ್, ವೀರೇಂದ್ರ ಪಾಟೀಲ್, ಚಂದ್ರಣ್ಣ, ಕಾಳಂಜಿಹಳ್ಳಿ ಸೋಮಶೇಖರ್, ಜಿವಿ ಪ್ರಕಾಶ್, ಕೋಳಗಟ್ಟ ಯೋಗೀಶ್, ಸುರೇಶ್, ದಿನೇಶ್ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.